ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಎನ್ಎಂಕೆ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. PLD ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎನ್ಎಂಕೆ ಶಾಲೆಯ ಅಧ್ಯಕ್ಷರಾದ NM ಹಾಲಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶಿಕ್ಷಣ ಪ್ರೇಮಿಗಳು ಹಾಗೂ ಎನ್ಎಂಕೆ ಶಾಲೆಯ ಕಾರ್ಯದರ್ಶಿಗಳಾದ NM ಲೋಕೇಶ್ ರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎನ್ಎಂಕೆ ಶಾಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆಶಾ, ಎನ್ಎಂಕೆ ಶಾಲೆಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗೀತಾ, ಎನ್ಎಂಕೆ ಶಾಲೆಯ ವಿದ್ಯಾರ್ಥಿನಿಯರು, ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. PLD ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎನ್ಎಂಕೆ ಶಾಲೆಯ ಅಧ್ಯಕ್ಷರಾದ NM ಹಾಲಸ್ವಾಮಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ರಾಜ್ಯೋತ್ಸವ ಶುಭಾಶಯವನ್ನು ಎಲ್ಲರಿಗೂ ಕೋರ್ತಾ, ಪ್ರತಿ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ. ನಮ್ಮ ಶಾಲೆಯಲ್ಲಿ ಈ ವರ್ಷ ಎಲ್ಲ ಕನ್ನಡ ಶಿಕ್ಷಕರು ಹಾಗೂ ಇನ್ನಿತರ ಸಹ ಶಿಕ್ಷಕರನ್ನು ಒಳಗೊಂಡು ಕನ್ನಡ ರಥೋತ್ಸವವನ್ನು ನಿರ್ಮಿಸಿ ಕನ್ನಡ ರಥವನ್ನು ಎಳೆಯೋದ್ರ ಮುಖಾಂತರ ನಮ್ಮ ವಿದ್ಯಾರ್ಥಿನಿಯರು ಅದ್ಧೂರಿಯಾಗಿ ಒಂದು ಆಚರಣೆಯಲ್ಲಿ ಪಾಲ್ಗೊಂಡು ಅನೇಕ ವಿದ್ಯಾರ್ಥಿನಿಯರು ವಿವಿಧ ವೇಷಭೂಷಣಗಳನ್ನು ಅಲಂಕರಿಸಿ ಅಕ್ಕ ಮಹಾದೇವಿ ಇರ್ಬೋದು, ವೀರ ಮದಕರಿ ನಾಯಕ ಇರ್ಬೋದು, ಈ ಥರ ಅನೇಕ ವೇಷಭೂಷಣ ಧರಿಸಿದರು. ಹಾಗೂ ನಮ್ಮ ಕನ್ನಡ ನಾಡಿನ ಕಂಸಾಳೆ ಹಾಗೂ ಇತರೆ ಹಿಂದೆ ಮಾಡಿರ್ತಕ್ಕಂಥ ಒಂದು ಕಲೆಗಳನ್ನು ಉಳಿಸ್ಬೇಕೋಸ್ಕರ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂತ ತಾವು ಕನ್ನಡವನ್ನು ಉಳಿಸಿ ಬೆಳೆಸೋಣ ಅಂತೇಳಿ ಎಲ್ಲರಿಗೂ ಸಹ ಸಂದೇಶನ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಸಮಾರಂಭದಲ್ಲಿ ಎಲ್ಲರ ಕಡೆ ಭಾಗವಹಿಸಿದ್ದಾರೆ. ಪತ್ರಕರ್ತರಿಗೂ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿನಿಯರಿಗೂ ವಂದನೆ ಸಲ್ಲಿಸ್ತಾ ಜೈ ಕರ್ನಾಟಕ ಮಾತು.